ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೆಪ್ಟೆಂಬರ್ 27ನೇ ತಾರೀಕಿಗೆ ಒಂದು ದುರಂತ ಸಂಭವಿಸಿತ್ತು. ಕರೂರಿನಲ್ಲಿ ಕಾಲ್ತುಳಿತ ಸಂಭವಿಸಿ 41 ಜನ ಮೃತಪಟ್ಟಿದ್ದರು. ಈ ಪ್ರಕರಣವನ್ನ ಸಿಬಿಐ ತನಿಖೆ ಮಾಡ್ತಾ ಇದೆ. 3 ದಿನಗಳ ಹಿಂದೆ ವಿಜಯ್ಗೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಜಾರಿಯಾಗಿತ್ತು. ಇದೀಗ ವಿಚಾರಣೆಗಾಗಿ ದೆಹಲಿಗೆ ಹೊರಟಿದ್ದಾರೆ ವಿಜಯ್. ಕರೂರ ಕಾಲ್ತುಳಿತ ಪ್ರಕರಣ, ಡೆಲ್ಲಿಗೆ ಹೊರಟ ವಿಜಯ್. ಸಿಬಿಐ ವಿಚಾರಣೆಗೆ ದೆಹಲಿಗೆ ತೆರಳಿದ್ದಾರೆ ನಟ ವಿಜಯ್. ಚೆನ್ನೈನಿಂದ ದೆಹಲಿಯತ್ತ ಪ್ರಯಾಣ. ಸಿಬಿಐ ಕೇಂದ್ರ ಕಚೇರಿಯಲ್ಲಿ ವಿಚಾರಣೆ ನಡೆಯುತ್ತೆ. ಸಿಬಿಐನ ಕೇಂದ್ರ ಕಚೇರಿಯಲ್ಲಿ ವಿಚಾರಣೆ ನಡೆಯುತ್ತೆ. ಕರೂರ್ ಕಾಲ್ತುಳಿತದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುತ್ತೆ ಸಿಬಿಐ. ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅಂತ ಟಿಎಂಕೆ ಪಕ್ಷ ಮನವಿಯನ್ನು ಮಾಡಿದೆ ದೆಹಲಿ ಪೊಲೀಸರಿಗೆ. ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ಚೆನ್ನೈನಿಂದ ದೆಹಲಿಗೆ ಹೋಗಿರೋದು. ಹೀಗಾಗಿ ಟಿವಿಕೆ ಮನವಿ ಮಾಡಿದೆ ಸೂಕ್ತ ಭದ್ರತೆಯನ್ನು ಕೊಡಬೇಕು ಅಂತ. ಸಿಬಿಐ ವಿಚಾರಣೆಗೆ ಅವರು ಹಾಜರಾಗ್ತಾ ಇದ್ದಾರೆ. ಕರೂರು ಕಾಲ್ತುಳಿತ ಪ್ರಕರಣ ಸೆಪ್ಟೆಂಬರ್ 27ನೇ ತಾರೀಕಿಗೆ ನಡೆದಿತ್ತು. 2025ರಲ್ಲಿ 41 ಜನ ಮೃತಪಟ್ಟಿದ್ರು, 105 ಜನ ಗಾಯಾಳುಗಳಾಗಿದ್ರು ಈ ಪ್ರಕರಣದಲ್ಲಿ. ಇದನ್ನ ಸಿಬಿಐ ತನಿಖೆ ಮಾಡ್ತಾ ಇದೆ. ರಾಜಕೀಯ ಕೋಲಾಹಲಕ್ಕೆ ಈ ಪ್ರಕರಣ ಕಾರಣ ಆಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎನ್ ಆನಂದ್, ಪಕ್ಷದ ಕಾರ್ಯತಂತ್ರ ಪ್ರಧಾನ ಕಾರ್ಯದರ್ಶಿ ಆದವ್ ಅರ್ಜುನ್ ಸೇರಿದಂತೆ ಪಕ್ಷದ ಹಲವು ಹಿರಿಯ ಪದಾಧಿಕಾರಿಗಳನ್ನು ನವೆಂಬರ್ 24ನೇ ತಾರೀಕಿಗೆ ಸಿಬಿಐ ವಿಚಾರಣೆಗೆ ಒಳಪಡಿಸಿತ್ತು. ವಿಚಾರಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಟಿವಿಕೆ ಕೇಂದ್ರ ಕಚೇರಿಗೂ ಕೂಡ ಸಿಬಿಐ ಅಧಿಕಾರಿಗಳು ಹೋಗಿದ್ದರು. ಕೆಲವೊಂದಿಷ್ಟು ದಾಖಲೆಗಳನ್ನು, CCTV ದೃಶ್ಯಾವಳಿಗಳ ಎಲ್ಲವನ್ನ ಪರಿಶೀಲನೆ ಮಾಡಿದರು. ಅಂದರೆ 2026 ಅಂದರೆ ಇನ್ನೊಂದು 2-3 ತಿಂಗಳಲ್ಲಿ ತಮಿಳುನಾಡಿನ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಚುನಾವಣೆಯ ಪ್ರಯುಕ್ತ ವಿಜಯ್ ಒಂದು ಪ್ರಚಾರ ಮಾಡ್ತಾ ಇದ್ದರು. ಪಕ್ಷದ ಒಂದು ಕಾರ್ಯಕ್ರಮ ಇತ್ತು ಕರೂರ್ ಎನ್ನುವಂಥ ಪ್ರದೇಶದಲ್ಲಿ. ಸೆಪ್ಟೆಂಬರ್ 27ನೇ ತಾರೀಕಿಗೆ ಅವತ್ತು ಮಧ್ಯಾಹ್ನ 12 ಗಂಟೆಗೆ ಅವರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಸಂಜೆ 7 ಗಂಟೆ ಕಾರ್ಯಕ್ರಮಕ್ಕೆ ಬಂದರು. ಅವರನ್ನು ನೋಡೋದಕ್ಕೆ ಸಾಗರೋಪಾದಿಯಲ್ಲಿ ಜನ ಹರಿದು ಬಂದಿತ್ತು. ಲಕ್ಷಾಂತರ ಜನ ಅಲ್ಲಿ ಸೇರಿದ್ರು. ಪರಿಣಾಮ ಘಟನೆಯಲ್ಲಿ 41 ಜನ ಮೃತಪಟ್ಟರು, 105 ಜನರಿಗೆ ಗಾಯಗಳಾಯಿತು. ಇದನ್ನು ಅಂದರೆ ರಾಜಕೀಯ ಆರೋಪ ಪ್ರತ್ಯಾರೋಪ ಶುರುವಾಗಿತ್ತು. DMK ಕೂಡ ಇದಕ್ಕೆ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು. 10,000 ಸೇರಬಹುದಾದಂತಹ ಸ್ಥಳದಲ್ಲಿ 30,000 ಜನರು ಸೇರಿದ್ರು ಎನ್ನುವಂಥ ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಆ ಪರಿಪ್ರಮಾಣದಲ್ಲಿ ಅಲ್ಲಿ ಜನ ಇತ್ತು. ಹೀಗಾಗಿ ಈ ಪ್ರಕರಣವನ್ನು ಸಿಬಿಐಗೆ ಕೊಡಲಾಗಿತ್ತು. ಈ ಪ್ರಕರಣವನ್ನು ಅವರು ತನಿಖೆ ಮಾಡ್ತಾ ಇದ್ದಾರೆ. ಜನಸಂದಣಿ ಮಿತಿ ಮೀರಿದ ಪರಿಣಾಮ ಘಟನೆ, ಈ ದುರಂತವೊಂದು ಸಂಭವಿಸಿತ್ತು. ಹೀಗಾಗಿ ಈ ಘಟನೆಯನ್ನು ಇದೀಗ ತನಿಖೆ ಮಾಡ್ತಿದ್ದಾರೆ. 3 ದಿನಗಳ ಹಿಂದೆ ಅವರಿಗೆ ಸಮನ್ಸ್ ಜಾರಿಯಾಗಿತ್ತು, ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ. ಹೀಗಾಗಿ ಇದೀಗ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿಂದ ವಿಜಯ್ ಅವತ್ತು ಆ ಘಟನೆ ಆದಮೇಲೆ ಏನೋ ಪ್ರತಿಕ್ರಿಯೆ ಕೊಡದೆ ಹೋಗಿದ್ರು. ಅದಾದ ನಂತರ 20 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದರು. ಒಂದು ದೊಡ್ಡ ಕೃತ್ಯ ಆಗಿಬಿಟ್ಟಿದೆ ನಮ್ಮ ಪಕ್ಷದ ಇತಿಹಾಸದಲ್ಲಿ, ಇಲ್ಲೆಲ್ಲವನ್ನು ಮಾತನಾಡಿದರು. ಗಾಯಾಳುಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಅವತ್ತು ಅವರು ಘೋಷಣೆ ಮಾಡಿದರು. ಅದಾದ ನಂತರ ಕೆಲವೊಂದಿಷ್ಟು ದಿನಗಳ ಕಾಲ ಈ ಟಿವಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪಕ್ಷದ ಪ್ರಚಾರ ಸಭೆಗಳಾಗಿರ್ಬೋದು, ಸಮಾರಂಭಗಳಾಗಿರ್ಬೋದು ಎಲ್ಲವನ್ನು ರದ್ದುಗೊಳಿಸಿದ್ರು ಕೆಲವು ದಿನಗಳ ಕಾಲ. ಅದಾದ ನಂತರ ಮತ್ತೆ ಶುರು ಮಾಡಿದ್ದಾರೆ. ಇದೀಗ ಈ ಪ್ರಕರಣದಲ್ಲಿ ಟಿವಿಕೆಯ ಈ ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ಮತಿ ಎಳಗನ್ ಅವರನ್ನು ಪೊಲೀಸರು ಬಂಧಿಸಿದ್ರು. ಇದೀಗ ಜೈಲಿನಿಂದ ಅವರು ಬಿಡುಗಡೆ ಆಗಿದ್ದಾರೆ. ಈ ಪ್ರಕರಣ ಸಿಬಿಐನಲ್ಲಿದೆ. ಇದೀಗ ವಿಚಾರಣೆಗೆ ವಿಜಯ್ ದೆಹಲಿಗೆ ಹೋಗಿದ್ದಾರೆ. எப்படி இருக்கும் சார்? தளபதி